ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 7:30 ಆಗೈತಿ. ಲಾಕ್ ಚೇಂಜ್ ಮಾಡಿ ನೋಡಿ 6 ಗಂಟೆಗೆ ಎದ್ದೀನಿ. ಅಷ್ಟು ಮನೆ ಅಂಗಳ ಕಸ ಗುಡಿಸಿ, ಮನೆ ಕಸ ಗುಡಿಸಿ ಮುಸುರು ತಿಕ್ಕೂರಾಗ 7:30 ಆಯ್ತು ರೀ. ಪಲ್ಯಕ್ಕೂ ಸಜ್ಜು ಮಾಡೀನಿ. ಶ್ರಾವಣಕುಮಾರ ಬಂದಗಣ ಹೋಮ್ವರ್ಕ್ ಮಾಡೋದಲ್ರಿ. ಇವಾಗ ಹೋಮ್ವರ್ಕ್ ಮಾಡಕತ್ತಾಳ. ಹಾಯ್ ಮಾಡಪ್ಪ, ಚಂದ ಬರ್ರಿ ಹೋಮ್ವರ್ಕ ಬರ್ರಿ. ಎಲ್ಲ ಕ್ಲೀನಾಗಿ ಐತೆ ನೋಡಿ. ಈಗ ಹೋಮ್ವರ್ಕ ಬರೆದ್ರೆ ಸಾಲಿ ಕಳಿಸ್ತೀನಿ, ಇಲ್ಲಿಕ್ಕೆ ಕಳ್ಸಲ್ಲ ಅಂತ ಮ್ಯಾಗ ಬುಕ್ ಆಡ್ಕೋಕೆ ಕುಂತ ನೋಡಿ ಸ್ನೇಹಿತರಲ್ಲಿ. ನೀರು ಬಂದಂಗೆ ಅದಾವ್ರಿ. ನನಗೆ ಕೂಡ ಸಾಂಬಾರು ಇತ್ತು, ಒಂದು ಸ್ವಲ್ಪ ಸಾಂಬಾರು ಕಾಸೀನಿ. ಈ ಕಡೆ ಬ್ಯಾಳಿ ನೆನಕ್ಕೀನಿ. ಬ್ಯಾಳಿ ಪಲ್ಯ ಮಾಡಬೇಕು, 2 ರೊಟ್ಟಿ ಮಾಡ್ಬೇಕು ರೀ. ಇವ್ರನ್ನ ಸಾಲಿಗೆ ಕಳಿಸ್ತೀನಿ. ಇವತ್ತು ಒಂದು ಕಡೆ ಹೋಗೋದೈತಿ ರೀ, ಹೋಗ್ಬೇಕಂತ ಮಾಡೀನಿ. ನೋಡೋ ಸ್ನೇಹಿತರೆ, ಎಲ್ಲ ಕಡೆ ಅಡ್ಡಾಡಕ್ಕೆ ಬ್ಯಾಸ್ರ ನೋಡಿ, ಬಿಸಿಲು ದಿನ. ಆದ್ರೆ ಇವಾಗ ಸ್ವಲ್ಪ ಮಾಡಾಗತ್ತೆ ರೀ. ಇನ್ನೂ ಇವತ್ತು ಬೆಳಗ್ಗೆ 7:30 ಆಗೈತೆ ಅಂದ್ರೆ ನಾನು ಜಳ ಹೊಡಿತೈತೆ ನೋಡಿ. ಬರ್ರಿ, ನಾವು ಕೆಲಸ ಭಾಳ ಐತೆ ರೀ, ಮಾಡ್ಕೋಬೇಕು. ನಿಮ್ಗೆ ಟೈಲರಿಂಗ್ ಏನು ಸ್ಟಿಚಿಂಗ್ ಮಾಡಿಲ್ಲ. ಟವೆಲ್ ಇಲ್ಲ ಅವಿಲಿ. 7:30 ಆಗೈತಿ, 8:30 ಹೋಗ್ತಾರೆ. ಬರ್ರಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ, ಸಪೋರ್ಟ್ ಮಾಡಿ. ನೋಡಿರಿ, ಇಲ್ಲಿ ಪಲ್ಯ ಮಾಡೋಕೆ ಉಳ್ಳಾಗಡ್ಡಿ ಟಮಾಟಿ ಉಳ್ಕೊಂಡಿನಿ. ಬರೀ ಪಲ್ಯಕ್ಕೆ ಹಾಕೋನು. ನಮ್ಮ ಶ್ರಾವಣಕುಮಾರ ಏನಂತಾರೆ ನೋಡಿ ಸ್ನೇಹಿತರೆ. ಇಟಲಿ ಮಕ್ಕಳು ತಾಯಿ ಮಕ್ಕಳು ಇರ್ತಾವೆ ಅನ್ನೋದು ಸುಳ್ಳಲ್ಲಿ ನೋಡಿ. ಮಕ್ಕಳ ಪ್ರೀತಿನೇ ಒಂದು ದೊಡ್ಡದು, ತಾಯಿ ಪ್ರೀತಿನೇ ಒಂದು ದೊಡ್ಡದು. ಆ ಪ್ರೀತಿ ಮಿಗಿಲಾಗಿದ್ದು ಯಾವುದೂ ಇಲ್ಲ. ಮಮ್ಮಿ ನಿನಗೆ ಹೊಡೆದಾರಲ್ಲ, ಅವರು ಬಾಯಾಗ ಹುಳ ಬಿದ್ದೋತ ಮಮ್ಮಿ, ಅವ್ರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪ್ಯಾಕ್ ಹೊಲ್ಸೋಣ ಮಮ್ಮಿ ನೀನು ಹೊಡೆದವ್ರಿಗೆ ಅಂತೇಳಿ ಮಕ್ಕಳು ಈ ಥರ ಮಾತಾಡ್ತಾರೆ ನೋಡಿ. ಮಕ್ಕಳಿಗಾರೆ ಎಷ್ಟರ ಮನುಷ್ಯನ ನೋವಾಗಿರಬೇಕು ಸ್ನೇಹಿತರೆ. ತುಂಬ ನೋವಾಗೈತ್ರಿ ಅವ್ರಿಗೆ. ಯಾಕಂದ್ರೆ ತಾಯಿಗೆ ಹೊಡೆದಾರಂದ್ರೆ ಯಾವ ಮಕ್ಕಳು ಸಹಿಸ್ಕೊತಾವೆ ನೀವೇ ಹೇಳ್ರಿ. ಈಗ ನನ್ನ ಮಕ್ಳಿಗೆ ಯಾರ ಏನೋ ಮಾಡಿರ ನನ್ನ ತಾಯಿ ಕಾಳು ಹೆಂಗೆ ಸಹಿಸ್ಕೊಂಡ ನೋಡಿ, ಹಂಗೆ ತಾಯಿ ಕೈ ಮಾಡ್ಯಾರಂದ್ರೆ ನಮ್ಮ ಶ್ರಾವಣಕುಮಾರ್ ಅಂತಾನ ಮಮ್ಮಿ ಅವ್ರಿಗೆ ಪೊಲೀಸರು ಕರ್ಕೊಂಬಂದು ಕೇರಿ ಪ್ಯಾಕ್ ಹೊದಿಸು. ನಾ ಮಮ್ಮಿ ಪೊಲೀಸರ ಬರೀ ಮಮ್ಮಿ, ನಮ್ಗೆ ನೀವು ಹೊಡೆದಾರಲ್ಲ ಮಮ್ಮಿ, ನಾ ದೊಡ್ಡವಾಗಿ ನಾನು ಪೊಲೀಸ್ ಆಗ್ತೀನಿ ಮಮ್ಮಿ, ಪೊಲೀಸಾಗಿ ಓದೈತಿ ಮಮ್ಮಿ ಅನ್ನಲ್ಲ. ನನಗೆ ಜನ್ಮ ಸ್ವಾರ್ಥಕ್ಕಾತ್ರಿ. ಏನೋ ಇಲ್ಲಿ ಒಂದು ಗಂಡು ಅದ, ನನ್ನ ಮಗ ಅದ ನನ್ನಿಂದ ಅನ್ನೋದು ಒಂದು ಧೈರ್ಯ ಬಂತು. ಅಲ್ಲ ಅನ್ನೋದಾರ ಹೇಳ್ರಿ, ನಾ ಏನು ಪೊಲೀಸ್ ಬಡಿಗೆ ಕೊಡ್ತಾರಿಲ್ಲ ಮಮ್ಮಿ, ಅದರಲ್ಲೇ ಬಡಿತೀನಿ ಮಮ್ಮಿ, ನಿನಗೆ ಹೊಡೆದಾರ ಅಂತ ನೀ ಅಳಬಾರ್ದು ಮಮ್ಮಿ ಅಂತ ಕಣ್ಣೀರು ಒರೆಸ್ತಾ ನೋಡಿ ಮಗ. ಇಂಥ ಮಕ್ಕಳು ಪಡ್ಯಾಕೆ ಪುಣ್ಯ ಮಾಡೀನಿ ಸ್ನೇಹಿತರೆ. ನೀವು ಅಂತಿರ್ತೀರಿ, ಯಾವಾಗಲೂ ಅಂತಿರ್ತೀರಿ ಮಕ್ಕಳು ಭಾಳ ಒಳ್ಳೆಯದಾವು, ಚಂದ ಅದಾವು. ಮನಸ್ಸೊಂದು ಚಂದಾಚಾರ ಏನು ಬಿಡ್ರಿ, ಆ ಚಂದ ಅದಾವ ಮಕ್ಕಳಿಲ್ಲ ಅಂತಲ್ಲ. ಚಂದ ತೊಗೊಂಡು ಏನು ಮಾಡ್ತೀರಿ, ಮಕ್ಕಳ ಮನಸ್ಸು ಇಷ್ಟು ನನ್ನ ಸಾಲಾಗಿ ಇಷ್ಟು ಐತಲ್ಲ, ಇದೇ ಬುದ್ಧಿ ಯಾವಾಗಲೂ ಇರಲಪ್ಪ ದೇವ್ರೆ ಅಂತ ಆ ದೇವರಲ್ಲಿ ಬೇಡ್ಕೊತ ನೋಡಿ. ಅದಕ್ಕೆ ಅವರಿಗೋಸ್ಕರ ಪಲ್ಯ ಮಾಡಿದೆ. ಇನ್ನು ರೊಟ್ಟಿ ಮಾಡ್ತೀನಿ. ಇನ್ನು ಮಕ್ಕಳು ಚಂದ ನೋಡ್ಕೊಂಡು ಹೋಗ್ತಾಳೆ. ಒಮ್ಮೊಮ್ಮೆ ನೂರಾರು ಸಮಸ್ಯೆಗಳು ಎದುರಾಗ್ತಾವು. ಅವೆಲ್ಲ ಸಮಸ್ಯೆಗಳೇ ಅಲ್ಲ ಅಂಥೇಳಿ ನಾವು ಮುಂದಕ್ಕೆ ಜೀವನ ತೊಗೊಂಡು ಹೋಗ್ಲೇಬೇಕು ನೋಡಿ. ಇವಾಗ ಬಟ್ಟೆ ಮಾಲ್ ಕಾಲ ಆಗೈತಿ. ಎಷ್ಟು ಬಟ್ಟೆ ಮಾಲ್ ತಂದು ಹಾಕೋಬೇಕು. ನಾನು ಹಿಂಗೆ ಇದ್ರ ಬಗ್ಗೆನೇ ಚಿಂತೆ ಮಾಡ್ಕೊತ ಕುಂತ್ರೆ ಮುಗಿಯಲ್ಲ ರೀ. ಆದರೂ ಇದರ ಜಗಳ ಆಗಿಂದನೇ ಒಂದು 600 ರೂಪಾಯಿ ಟೀಚಿಂಗು ಮತ್ತು ಒಂದು 500 ರೂಪಾಯಿ 1100 ರೂಪಾಯಿ ಟೀಚಿಂಗ್ ಮಾಡೀನಿ ರೀ. 2 ದಿನ ಹೊಲ್ದೀನಿ ರೀ. ಹೊಲಿದ ನೀನು ಮಾತ್ರ ಏನು ಟೀಚ್ ಮಾಡಲೇ ಇಲ್ಲ. ಇವತ್ತು ಟೀಚಿಂಗ್ ಮಾಡ್ಕೋಬೇಕ್ರಿ. ನೋಡೋಣ್ರಿ, ಇವತ್ತೊಂದು ಕಡೆ ಮಿಷನ್ ತರಕ್ಕೆ ಹೋಗ್ಬೇಕಂತ ಮಾಡೀನಿ. ಏನಾಗುತ್ತೆ ಇಲ್ಲ ಪಂಚ್ಗೊಂದು ಇವತ್ತು ಹೋಗುತ್ತಂತಾರೆ. ನೋಡು, ನಾಳೆ ಶುಕ್ರವಾರ ಐತೆ. ಶುಕ್ರವಾರ ಕಡೆಗೆ ತೊಗೊಂಬರಕ್ಕೆ ಬರ್ತಾ ಬಟ್ಟೆ ಮಾಲ್ ಹಾಕೋಬೇಕು. ಒಂದಿನ ಮತ್ತೆ ಬಟ್ಟೆ ಮಾಲ್ ಹಾಕ್ಬೇಕಂದ್ರೆ ನಾನು ನೆಶ್ಶಿನಾಗೆ ಎದ್ದು ಅಡುಗೆ ಶ್ರಾವಣಕುಮಾರ್ಗೆ ಅಡುಗೆ ಮಾಡಿಟ್ಟು ಜಲ್ದಿ ಹೋಗ್ಬೇಕು ನೋಡಿ. ಹಿಂಗೆ ರೀ ಮಕ್ಕಳಿಗೆಲ್ಲ. ಯಾರಿಗೆ ಅಪ್ಪ ಅನ್ಬಾರ್ದ್ರಿ. ಅಪ್ಪ ಅಂದ್ರೆ ಇದೇ ಕೊಟ್ಟೆ ಕಿಚ್ಚು ನೋಡಿ. ಇವಾಗ ಈ ಯಾರಿಗೆ ಅಪ್ಪ ಅನ್ನಲ್ಲ, ಯಾರಿಗೆ ಅಪ್ಪ ಅನ್ನಲಾರ ಮಾಡ್ಕೊಂಡು ತಿಂತಾರಲ್ಲ ಅನ್ನೋದು ಹೊಟ್ಟೆ ಕಿಚ್ಚರಿ. ಅಲ್ಲಿ ಹೊಟ್ಟೆ ಕಿಚ್ಚು ಪಟ್ಟು ಅಲ್ಲ ಉರ್ಕೊಂಡು ಉರಿ ಹತ್ತಲಿ ಸ್ನೇಹಿತರೆ. ಅಷ್ಟು ಸಿಟ್ಟು ಬರುತ್ತೆ ನೋಡಿ ಅವ್ರಿಗೆ. ನನ್ನ ಮರ ಅಂದಿಸಿ ನನ್ನ ಕಣ್ಣೀರು ಹಾಕ್ಸಿದವ್ರು ಎಂದೂ ಉದ್ಧಾರ ಆಗಲ್ರಿ. ಉದ್ಧಾರ ಆಗಕ್ಕೆ ಸಾಧ್ಯನೇ ಇಲ್ಲ. ಅದು ನನಗೆಲ್ಲ ಅರ್ಥ ಆಗೈತೆ. ಉದ್ಧಾರ ಆಗ್ಬೇಕಂದ್ರೆ ಅವರು ಒಬ್ಬರು ಮನಸ್ಸು ಒಡೆದು ಒಬ್ರಿಗೆ ನೋವು ಕೊಟ್ಟು ಒಬ್ರಿಗೆ ಅಳಿಸಿ ಇನ್ನು ನಾವು ಉದ್ಧಾರ ಆಗ್ತೀವಿ ಅಂದರೆ ಎಂದೂ ದೇವ್ರನ್ನ ಮೆಚ್ಚಲ್ಲ, ಜಯನೂ ಸಿಗಲ್ಲ, ಅವರೆಂದು ಉದ್ಧಾರನೂ ಆಗಲ್ಲ ನೋಡಿ. ನನಗೆ ಹೋರಿ ಚಪ್ಪಲ್ ಹಾಕೊಂಡು ಕಾಲ ಬೇಡ ಬೇರೆ ಹಾಕೊಂಡು ಸರವಣಿ ಬಾ. ನೋಡ್ರಿ, ಮಕ್ಕಳು ಸ್ಕೂಲ್ಗೆ ಹೋದು ಅವ್ರು ಸ್ಕೂಲಿಗೆ ಕಳಿಸಿ ಒಂದಿಷ್ಟು ರೊಟ್ಟಿನೂ ಮಾಡ್ಕೊಂಡೆ. ಅದು ರೊಟ್ಟಿ ಮಾಡಿ ಟೈಮ್ 10 ಗಂಟೆ ಆಯ್ತು ರೀ. ಟೈಮ್ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ ನೋಡ್ರಿ. ಬಟ್ಟೆ ಗಿರೇಕ್ ಬಂದಿದ್ರು, ಹಿಂಗೆ ಸ್ವಲ್ಪ ಕೊಟ್ಟೆ. ಏನೋ ಅದು ನೋಡಿದ್ರು ಹೋದರು, ನೋಡೋದು ಬರ್ತಾನೆ ಅಂತ ಯಾರಿ ನೋಡೋಣ್ರಿ ಹೆಂಗೆ ಹೇಳ್ತಾನೆ.
ಇದಿಷ್ಟು ಉದ್ರಿ ಹೊಸಲು ಮಾಡ್ಬೇಕು ರೀ. ಬಟ್ಟೆ ಎಲ್ಲ ಉದ್ರಿ ಹೊಸಲು ಮಾಡಿ ಬಟ್ಟೆ ಮಾಲು ಹಾಕ್ಬೇಕು ಮೇನ. ಮತ್ತು ಮೇನ ಮಾಲು ಹಾಕೋದೊಂದು. ಇನ್ನು ಅಮಾವಾಸ್ಯೆ ಮಾಡಿ ದಿನ ಚಲೋ ಇಲ್ಲ ಅಂತ್ರಿ. ಬತ್ತಂದ್ರೆ ಜಾಕ್ ಮಿಷನ್ ಇವಾಗ ತರಬೇಕು. ಇಲ್ಲಿಕಂದು 1.5 ತಿಂಗಳು ಬಿಟ್ಟು ಜಾಕ್ ಮಿಷನ್ ತರಬೇಕಾಗುತ್ತೆ. ಎಲ್ಲನೂ ಅಂತಿರ್ತೀವಿ ರೀ ಜೀವನದಾಗ. ಎಲ್ಲನೂ ನಮಗೆ ಬೇಡ್ದಂಗೆ ಸಿಗಲ್ಲ ರೀ. ನಾವು ಆಸೆ ಪಟ್ಟಿದ್ದೆಲ್ಲ ನಮ್ಮ ಕೈ ಸಿಗಲ್ಲ. ನೋಡೋಣ್ರಿ ಎಲ್ಲ ಟಿಚ್ ಮಾಡಿ ಇವಾಗ ಶ್ರಾವಣಿ ಕುಮಾರ್ದೊಂದು ಸ್ಕೂಲ್ದೊಂದು ಬರ್ತಿಬ್ಬರದು ಟಿಚ್ ಮಾಡಿ ರೊಕ್ಕ ಇಟ್ಕೊಂಡು ಕೇರಿ 2 ದಿನ ಕಂಡೊಂದು ರೂಪಾಯಿ ಹೊಡೆದೀನಿ. ಕಂಡಪಟ್ಟೆ ಸಿಕ್ಕಾಪಟ್ಟೆ ಬಟ್ಟೆ ಬರಾಕತ್ತಾವು. ನೋಡೋಣ್ರಿ ತರ್ತೀನಿ. ಒಬ್ರು ಯಾಕ್ರಿ 2-3 ಸಿಸ್ಟರ್ ಹೇಳಿರಿ ಮಿಷನ್ ಮಾರಬೇಡಿ ಲಕ್ಷ್ಮಿ ಇದ್ದಂಗೆ. ಕರ್ಯ ಸ್ನೇಹಿತರೆ, ನನ್ನ ಪಾಲಿನ ಲಕ್ಷ್ಮಿ ಅಂದ್ರೆ ಈಕೆ ನೋಡಿ. ಈಕಿನಿಂತಾನೆ ನಾವು ಇಷ್ಟೆಲ್ಲ ಜೀವನ ಮಾಡೋಕ್ಕೆ ಸಾಧ್ಯ ಆಗಿದ್ದು. ಮಾರಲ್ರಿ. ನೀವು ಇಷ್ಟು ಹೇಳಿರಂದ್ರೆ ಏನು 4,000 ರೂಪಾಯಿ ತೊಗೊಂಡು ನಾ ಏನು ದೊಡ್ಡ ಅರಮನೆ ಕಟ್ಸಲ್ಲ. ಇನ್ನೂ 1.5 ತಿಂಗಳು ಬಿಡ್ತೀನಿ. ಈ ಮಿಷನ್ ಮಾರಿ ಇವಾಗ ತೊಗೋಬೇಕನ್ನೋದಿತ್ತು. ಇನ್ನೂ 1.5 ತಿಂಗಳು ಬಿಡ್ತೀನಿ ರೀ. ಬಿಟ್ಟು ರಾಟಿ ಹೊಲದು ಇನ್ನೊಂದು 1.5 ತಿಂಗಳು ದಿವ್ಸ ಚಲೋ ಇಲ್ಲ ಅಂತ ಜಾಕ್ ಮಿಷನ್ ತೊಗೊಂಡ್ಬಿಡ್ತೀನಿ. ಇವಾಗ ಅದರ ಶ್ರಾವಣಿ ಕುಮಾರ್ ಸ್ಕೂಲ್ ಐತೆ. ಆದ್ರೆ ಇವಾಗೇ ತೊಗೋಬೇಕನ್ನೋ ಆಸೆ ಪಟ್ಟಂಗೆ ಯಾವುದೂ ಆಗಲ್ರಿ. ಜೀವನ ಆಸೆ ಪಟ್ಟಿದ್ದೆಲ್ಲ ಒಂದ ಕ್ಷಣಕ್ಕೆ ಸಿಗಂಗಿದ್ರೆ ಯಾರೋ ಜೀವನ ಮಾಡ್ತಿದ್ದಿಲ್ಲ. ಅದಕ್ಕೆ ಹೋಲಿ ಕಾಲ ಹೋಲ್ರಿ. ಆದ್ರೆ ಜಾಕ್ ಮಿಷನ್ ತೊಗೊಂಡು ಮಾತ್ರ ಕಂಪ್ಲೀಟ್ ತೊಗೋತೀನಿ. ಇದೊಂದು 1.5 ತಿಂಗಳು ಹೊಲಿ. 1.5 ತಿಂಗಳೊಳಗಿಂದ ಬಟ್ಟೆ ಗಿರಕ್ಕೆ ಎಲ್ಲ ಹೊಲಿದು ಮಾಡಿ ಇಲ್ಲ ಬಟ್ಟೆ ಮೈನೇ ಮಾಲು ಹಾಕೋತೀನಿ. ಎಲ್ಲ ಒಟ್ಟು ಮಾಡ್ಕೊಂಡು ಕೈಯ ರೊಕ್ಕ ಮಾಡ್ಕೊಂಡು ಜಾಕ್ ಮಿಷನ್ ತೊಗೋತೀನಿ. ಅದಕ್ಕೆ ರೊಕ್ಕ ಸುಲಭ ಅಲ್ಲಲ್ರಿ. ಕೊಳ್ಳನೂ ಗುಂಡು ಮಾರಿ ತೊಗೋಬೇಕಂತ ಮಾಡಿದ್ರೆ ಅವನು ಕೂಡ ಮಾರಿದ್ರಾತ್ರಿ ಸಾಲಿ ಕಟ್ತೀನಿ ರೀ. ಇವಾಗ ಮಕ್ಕಳು ಭವಿಷ್ಯ ಮುಖ್ಯ. ನಾನು ಮಿಷನ್ ಹೆಂಗಾದರೂ ಇದು ಕರೆಂಟಿ ಮೋಟ್ರ್ ಐತೆ ಹೆಂಗಾದ್ರು ಟಿಚ್ ಮಾಡ್ಬೋದು. ಆದ್ರೆ ಭಾಳ ಗಿರಾಕಿ ಬರಾಕತ್ತವಲ್ಲ, ಹಿಂಗಾಗಿ ತೊಗೋಬೇಕನ್ನೋ ಆಸೆ ಐತಿ. ಭಾಳ ದಿನ ಕನಸು ರೀ. ಆದ್ರೆ ಇನ್ನೂ ಕನಸಾಗವಲ್ದು. ಯಾಕಂದ್ರೆ ಏನೋ ಒಂದು ಮಾಡೋಕ್ಕೆ ಹೋಗಿ ಏನೇನೋ ಒಂದು ಆತಿರ್ತಾವೆ. ಅದ್ರ ಸಲಾಗ್ರಿ ಹಿಂಗಾಗಿ ಬರ್ರಿ ಇದಿಟ್ಟು ಕ್ಲೀನ್ ಮಾಡ್ಕೊತೀನಿ. ನೋಡಿ ಇದೊಂದು 1.5 ತಿಂಗಳು ಚಲೋ ಇಲ್ಲ ಅಂತ ಮಿತಿ ಆ ಕಡೆ ಕಡೆ. ಮತ್ತು ಕಾರ್ತಿಕ್ದಾಗ ಲಗ್ಗ ಮಿತಿ ಬರ್ತಾರೆ ಅವಾಗ ತೊಗೊಂಡ್ರತ್ತು. ಈ ಮಿಷನ್ ಮಾತ್ರ ಮಾರಲ್ರಿ. ಮಿಷನ್ ಎಲ್ಲರೂ ಹೇಳ್ತಿರಲ್ಲ, ನನಗೂ ಕೂಡ ಕೊಡೋ ಆಸೆ ಇಲ್ಲ. ಅದೊಂದು 4,000 ರೂಪಾಯಿ ಬಂತಂದ್ರೆ ಮತ್ತು ಈ ಕಡೆ ಒಂದು ನಾವೊಂದಿಟ್ಟು ಹಾಕಿ ಅದೇ 4,000 ರೂಪಾಯಿ ಅಂದ್ರೆ ಅಗರಾಗತ್ತಲ್ರಿ. ಹಿಂಗೆ ಮಾಡಿದ್ದೆ. ನಾನು ಬೇದಾನ ಮಿಷನ್ ಮಾರಬೇಡವ, ಆದ್ರೆ ಮಿಷನ್ ತಗೋ ಮಾರಬೇಡ ಅಂತೇನ ಅವ್ವನೂ ಅಕ್ಕನೂ ಅದೇ ಹೇಳಾಕತ್ತಾರೆ. ಯಾಕಂದ್ರೆ ನಮ್ಮ ಅವ್ವ ಅಪ್ಪ ಕೊಡಿಸಿದ್ದು ಮಿಷನ್ ರೀ ಅದು. ಅದ್ರಾಗ ಒಂದು ದೊಡ್ಡ ನೆನಪೈತೆ. ನಾನು ಅದರ ಮಾತಾಡ್ಬಿಟ್ಟೀನಿ ರೀ ಕೊಡ್ತೀನಿ ಅಂತೇಳಿ. ಅವ್ರಿಗೆ ಏನು ಹೇಳ್ಬೇಕೋ ಗೊತ್ತಿಲ್ಲ. ಬೇಕಂದ್ರೆ ಅವ್ರನ್ನ ಮಿಷನ್ ತರಕ್ಕೆ ಹೋದಾಗ ಅವ್ರಿಗೊಂದು ಹೊಸ ಮಿಷನ್ ಕೊಡ್ಸ್ಕೊಂಬರ್ತೀನಿ ರೀ. ಹೇಳ್ಕೊತೀನಿ. ಅವ್ರಿಗೆ ಕೇಳ್ತಾರೆ, ಹೇಳಿದ್ರೆ ಕೇಳಂಗದಾರ. ಬರ್ರಿ ನಾನು ಅವರಿಗೆ ಮಾತು ಕೊಟ್ಟು ರೇಟ್ ಮುಗಿಸಿ ಇನ್ನೊಬ್ರಿಗೆ ಮಾರಿದ್ನಂದ್ರೆ ನನಗೆ ತಪ್ಪು ಅನ್ಸುತ್ತೆ. ನಾನೇ ಇಟ್ಕೋತೀನಲ್ರಿ. ಹಿಂಗಾಗಿ ನೋಡ್ರಿ ಇಲ್ಲೇ ಗ್ಯಾಸಿನ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಒಗೆದು 2 ದಿನದ ಬಟ್ಟೆ ಇದ್ದು ಬಟ್ಟೆ ಒಗ್ದಾಕೆ ಜಾಕ ಮಾಡ್ಕೊಂಡೆ. ಬರ್ರಿ ನಾನು ಮನೆ ಎಲ್ಲ ಕ್ಲೀನಾಗಿ ನೋಡಿ ಹಿಂದಿನ ಅಂಗಳನೆಲ್ಲ ಕಸ ಗುಡಿಸಿದೆ. ಒಂದು ಮೊಸರು ಒಂದು ಹಾಲು ತೊಗೊಂಬಂದಿನಿ. ಬಾಂಡೆದು ತಿಕ್ಕಿನಿ. ಅನ್ನ ಮಾಡಿದ್ದೇನೆ ರೀ, ನೋಡ್ತಿರ್ಬೇಕಿಲ್ಲೇ. ಪಟ್ಟು ಒಂದು ಸ್ವಲ್ಪ ಅನ್ನ ಮಾಡ್ಕೊಂಡೆ. ಮಧ್ಯಾಹ್ನ ಸಾಂಬಾರನು ಐತೆ. ಶ್ರಾವಣಿಯರು ಮಧ್ಯಾಹ್ನಕ್ಕೆ ಬಂದುಬಿಡ್ತಾರಲ್ಲ, ಮತ್ತು ಊಟದ ವ್ಯವಸ್ಥೆ ಮಾಡ್ಬೇಕಲ್ರಿ. ಮಾಡ್ಕೊಂಡಿನಿ. ಅತ್ತಿಯರು ಬಂದಾರಿ. ಅದಕ್ಕೆ ಚಾಗಿ ಮಾಡಿದ್ರಾತಂತೆ ಹಾಲಿನ ಪ್ಯಾಕೆಟ್ ತೊಗೊಂಬಂದೆ. ಮೊಸರು ಸ್ವಲ್ಪ ಮನೆಯಾಗಿತ್ತು, ಯಾವಾಗಾರ ಅದಕ್ಕಾರ ಒಂದು ಹೊಟ್ಟೆ ಹಾಕೊಂಡು ಉಣ್ಣಕ್ಕೆ ಬರ್ತಂತ ಬ್ರೆಡ್ಡು ಬಾಳೆಹಣ್ಣು ಮಾನೆಣ್ಣು ತೊಗೊಂಬಂದಾಡ್ರ ಅತ್ತಿ. ಹಾಲು ಕಸಕ್ಕಿಟ್ಟಿನಿ. ನಾನು ಕೂಡ ಊಟ ಮಾಡೋಣ ಬರ್ರಿ. ಟೈಮು 12 ಗಂಟೆ ಆಗಕ್ಕೆ ಬಂದೈತ್ರಿ. ಅತ್ತಿಯರು ಬಂದ ಮ್ಯಾಗನೇ ತೊಗೊಂಬಂದೆ. ನಮ್ಮ ಅತ್ತೆಯರು ನಮ್ಮ ಅಂಟಿಯರು ಬಂದು ಹೋದ್ರಿ. ಬಂದು ಹೋದ್ಮ್ಯಾಗ ಇವು 3 ನೈಟಿ ಕಟ್ ಮಾಡ್ಕೊಂಡು ಮತ್ತು 30 ರೂಪಾಯಿ ಟಾಪ್ ಹಿಡಿದೆ. ಇವು 3 ಹಿಡಿದ್ನಂದ್ರೆ ಮತ್ತು ಏಟೋ ಹೊಲ್ದಂಗೆ ಆಗುತ್ತೆ. ಕರೆಂಟ್ ಒಂದು ಹೋಗ್ಯಾವ್ರಿ. ಟೈಮ್ 5 ಗಂಟೆ ಆಗಿ ಬಂದೈತೆ. ಟೈಮಿಂಗ್ ಹೆಂಗೆ ಹೋಗೋದು ಗೊತ್ತೇ ನೋಡಿ. ಬ್ಲೌಸ್ ಕಟ್ಟಿಂಗಾರ ಮಾಡ್ಬೇಕಂತ ಮಾಡೀನಿ. ಏನು ಮಾಡಾಗೈತೆ, ಸಿಕ್ಕಾಪಟ್ಟೆ ಮಾಡೋದಾಗೈತೆ. ಇವ್ರು ಹೋಮ್ವರ್ಕ ಬರೆಯಾಕತ್ತಾರೆ. ಕಟ್ಟೆಲ್ಲ ಏನು ಕಾಣುತ್ತೆ ನೋಡಿ. ಯಾಕೆ ಎಷ್ಟು ಹೋಮ್ವರ್ಕ್ ಕೊಟ್ರ ಹೋಮ್ವರ್ಕ? ನಿನ್ನೆ ಮೊನ್ನೆ ಚೈನಿ ಹೊಡೆದಿದ್ರು. ನಿನ್ನ ಹೋಮ್ವರ್ಕ್ ನೀವು ಪೇಪರ್ ಅದ ಓದ್ಕೊಂಡ್ರು. ಏನು ಹಂಗಂದ್ರೆ ಆಗಳ ಐತೆ ಸ್ನೇಹಿತರೆ. ಏನಂದ್ರೆ ಇಂಗ್ಲೀಷ್ನಾಗ ಏನಂದು ಹಂಗೆ ಏನು ಸ್ಮಾರ್ಟ್ ಕ್ಲಾಸ್ ಅಂತ್ರಿ. ಅದನ್ನು ನನಗೆ ಗೊತ್ತಾಗಲಿಲ್ಲ. ನಮ್ಮ ಮಮ್ಮಿಗೆ ಏನೂ ಗೊತ್ತಾಗಲ್ಲ. ಟಿ ವಿ ಅಂತ ಹೇಳ್ಬಿಡು ಅಂತ ಹೇಳ್ತಾಳೆ ನಮ್ಮ ಶ್ರಾವಣಿ. ನಾನು ಹೆಂಗೆ ನೋಡ್ರಿ ಮಕ್ಕಳು ಹೆಂಗೆ ನೋಡಿ ಸ್ನೇಹಿತರೆ. ಯಾರಕ್ಕೆ ಮಕ್ಕಳು ಸಲ ಜೀವನ ಮಾಡಾಕತ್ತಿ. ಮಕ್ಕಳ ಹೆಂಗೆ ಮಾತಾಡಿದಾಗ ಮನ್ಸಿಗೆ ಪೆಟ್ಟು ಕೊಡ್ತೈತೆ ನೋಡಿ. ಏನು ಮಾಡೋಕ್ಕಾಗಲ್ಲ ರೀ. ಅವ್ರ ಅನುಭವ ಅವ್ರು ಉಣ್ಕೊತ ಹೋಗ್ತಾರೆ.
ಅದು ಹೇಳ್ಬೇಕಿಲ್ರಿ ತಿಳಿಸಿ ನಮ್ಮ ಶ್ರಾವಣಿ ನನಗೆ ಹಿಂಗೆ ಮಮ್ಮಿ ಅಂತ ಹೇಳಿದ್ರೆ ಅರ್ಥ ಆಗುತ್ತಾ. ಶ್ರವಣ ಬಂದು ಊಟ ಮಾಡ್ಯಾನ್ರಿ, ಶ್ರಾವಣಿ ಉಂಡಿಲ್ಲ. ಇದ್ದಲ್ಲಿಯೇ ಬರ್ತಾವ್ರಿ ಜಗಳ. ಇವತ್ತು ನೋಡಿ ನಾನು ನೀರೇ ಚಲೋ ಮಾಡ್ಕೊಂಡಿಲ್ಲ, ರಾಟಿ ಅವರು ಅಂಟೆ ಮೈದ್ರು. ನಾವು ರಾಟಿ ಒಲಿ ಗದ್ದಲ್ದಾಗ ನೀರು ಬಿಟ್ಟಿನಿ ಅಂತೇಳಿ ಜಗಳಕ್ಕೆ ಬಂದಾಗಬೇಕಮ್ಮ. ಏನು ಮಾಡೋದು ನೋಡಿರಿ. ಬರ್ರಿ ಬ್ಲೌಸ್ ಕಟ್ ಮಾಡ್ತೀನಿ, ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮನಸ್ಸಿಗೆ ಯಾರಿಗೋಸ್ಕರ ಜೀವನ ಮಾಡಿದ್ರು ಎಲ್ಲರೂ ಸ್ವಾರ್ಥಿ ನೋಡಿ. ಮತ್ತು ನಮ್ಮನ್ನೇ ಹುಚ್ಚರು ಮಾಡ್ತಾರೆ. ಮಕ್ಕಳು ಅವೇ ಅದಾವು, ಎಲ್ಲರೂ ಆಗ್ಯದಾರೆ. ಶ್ರಾವಣಿ ಹಂಗಂದ್ರೆ ಏನು? ಹಂಗಂದ್ರೆ ಹಾಂ 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 ಏನು ತೋರಿಸ್ತಾರ? ಹ್ಞೂ ಮತ್ತು ನೀ ಆಗಳ ಹೇಳಿದ್ದು ನಿಂಗೆ ಆಗಳ ಏನಂದಿ? ಕರೆಕ್ಟ್ ಹೇಳ ಶ್ರಾವಣಿ. ಹುಚ್ಚಂದಿನ ಮಮ್ಮಿ? ಮತ್ತೇನಂದ ನೀನೆ? ಅನ್ಬಾರ್ದು. ಮಮ್ಮಿಗೆ ಗೊತ್ತಾಗಲ್ಲ ಅಂತ ನಿಮಗೆ ಗೊತ್ತು ಮಾಡ್ಕೊಲ್ಲ. ಸಾಲಿ ಕಲ್ಸಕತ್ತಲ್ಲ ಮಮ್ಮಿಗೆ ಹಂಗೆ ಅಂತಾರ. ಇನ್ನೇನು ಅನ್ಬೇಡ ನೋಡ್ರಿ. ಇಲ್ಲಿ ಬ್ಲೌಸ್ ಕಟ್ ಮಾಡಾಕತ್ತಿದ್ದೆ. ಅದು ಕೂಡ ತೋಳು ಕಟಿಂಗ್ ಮಾಡ್ಕೋಬೇಕು, ಕೊಳ್ಳಿಗೆ ಅರ್ಬಿ ತೊಗೋಬೇಕು, ಕಸಿ ತೊಗೋಬೇಕು. ಇಷ್ಟು ಕೂಡ ಇವು ಕೂಡ ಕರೆಂಟ್ ಬಂದವ್ರು. ಇವಾಗ ಜಸ್ಟ್ ಕರೆಂಟ್ ಬಂದವು. ಇವು 3 ನೈಟಿ ಹೊಲಿಗೆ ಹಾಕ್ತೀನಿ. ಬರೀ ಬಟ್ಟೆ ಕಸ್ಟಮರು ಬಂದಿದ್ರು ನೋಡ್ತಾರೆ ಹೋಗ್ತಾರೆ ನೋಡಿ. ನಮ್ಮ ಮನೆ ಎಷ್ಟು ಕ್ಲೀನ್ ಮಾಡಿರ್ತೀನಿ, ಮಕ್ಕಳಂದ್ರೆ ಹಾಗೆ ನೋಡಿ. ಊಟ ಮ್ಯಾಮ ಇಟ್ಟಾರ. ಈಗ ಇಷ್ಟು ಬಟ್ಟೆ ಮಡಚಬೇಕು. 3 ನೈಟಿ ಹೊಲಿಗೆ ಹಾಕಿ ಉಸು ಬಟ್ಟೆ ಅದು ಮಡಿಸ್ತೀನಿ ನೋಡಿ. ಊಟ ಮಾಡಿ ಹಂಗೆ ಇಟ್ಟರು ನೋಡ್ರಿ. ಒಂದು ನೈಟಿ ಫುಲ್ ಅವರೆಲ್ಲ ರೆಡಿ ಮಾಡಿ ಅವ್ರಿಗೆ ಕೊಟ್ಟಿನಿ. ಕಾಲಾಗ ಮಡಿಚಿ ಇದೊಂದು ನೈಟಿ ಕಾಲಾಗ ಅದು ಮಡಿಚಿ ರೆಡಿ ಮಾಡಿ ಕೊಡ್ಬೇಕ್ರಿ. ಅದೊಂದು ನೈಟಿ ಅವ್ರು ಬಂದಿದ್ದು ಒಬ್ಬರು ನೈಟಿ ಐತ್ರಿ, ಅದೊಂದು ಮಡಿಚಿಟ್ಟಿನಿ. ಅದು ತೋಳು ಅಳತಿ ಪಳತಿ ಇಟ್ಟಿರ್ತೀನಿ. ಇದ್ರ ಅಳತಿನ ಹಿಡಿ ಅಂತ ಹೇಳಿದ್ರು, ಹಿಡಿದಿರಿ ಸ್ನೇಹಿತರೆ. ಅದನ್ನು ಮಡಿಚಿ ಅವ್ರು ಬಂದಾಗ ಮಡಿಚ್ಕೊಡ್ತೀನಿ. ಟೈಮು ನೋಡ್ತಿರ್ಬೇಕು. ಇಷ್ಟು ಎಲ್ಲ ಕ್ಲೀನ್ ಮಾಡೀನಿ. ಶ್ರಾವಣಿ ಇವಾಗ ಪೂಜೆ ಮಾಡಿದ್ದು ನೋಡಿ. ಇವತ್ತು ಗುರುವಾರ ಆದರೂ ಮನಸ್ಸು ಸರಿಯಿಲ್ಲ. ಟೈಮು 8ಕ್ಕೆ 5 ನಿಮಿಷ ಕಮ್ಮಿ ಐತಿ. ಅದೊಂದು ಹೊಲಿತೀನಿ. ಹೊಲಿದು ಅದಿಟ್ಟು ಕಟ್ಟಿಂಗ್ ಮಾಡ್ಕೊಂಡು ತೆಗಿತೀನಿ ರೀ. ಬರ್ರಿ ಇವ್ರು ಏನು ಮಾಡಾಕತ್ತೀರವ? ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬಾವಾನೋ ಬಸಪ್ಪನೋ ಪಂಚಂಗ್ ಪಗಡಂ ನೆಲ್ಲ ಕಟ್ಟಿಯ ನುಮ್ಮ ದಾಸರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ ಸುಜ್ಬೇಕಂಡ ಬಣ್ಬೇಕಾ? ನೀವು ಆಡ್ರವ, ನಾ ಆಡಿನಿ. ನೀವು ಬೇರೆ ಆಡ್ತಿರಲ್ಲ ಫಸ್ಟ್ ತಡ. ಏಯ್ ಹಂಗೆ ನಾ ಆಡಿದ್ನಿಲ್ಲ, ಹಂಗೆ ಆಡ್ಬೇಕು. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಭವಾನೋ ಬಸಪ್ಪ ಪಂಚಂ ಪಗಡಂ ನೆಲ ಕಟ್ಟಿ ಹನುಮ ದಾಸರ ಧರ್ಮ ತಿಪ್ಪಿ ಮೇಲೆ ಕೋಳಿ ರಗತ್ತ ಬೋಳಿ. ನಿಮ್ಗೆ ಹಿಂಗೆ ಆಡಲ್ಲ ನೀವು? ನಾವು ಸಣ್ಣರದ್ದು ಹೆಂಗೆ ಆಡ್ತೀವ, ನೀವು ಹೆಂಗೆ ಆಡ್ತೀರಿ? ಚಿನ್ ಮಾಡ್ತಾ ಸುಮ್ಮಿರು ಮಾಡಿ. ನೀ ಯಾರು ಕಳ್ಸಚ್ಚಿ ನೀನು? ಏ ಇವ್ರದ ಬೇರೆ ನಮ್ದ ಬೇರೆ ನೋಡ್ರಿ. ಇವತ್ತಾದರೂ ನಾ ತಲೆಯಂದು ಹೋಗಲ್ರಿ, ಯಾಕಂದ್ರೆ ಒಳಸ್ಕೊಂಡೇಕಿ ನಾ ಅದನ್ನೆಲ್ಲ. ಅವಿಷ್ಟು ಬಟ್ಟೆ ಎಲ್ಲ ಮಡಿಚಿಟ್ಟೆ. ಶ್ರಾವಣಿ ಬಂದು ನಮ್ಮ ಅಂಟಿಯರು ಕೂಡ ಆಚೆ ಕಡೆ ಮನೆ ಹೋಗಿದ್ಲು. ಅವ್ರಿಷ್ಟು ಮಾವಿನ ಕಟ್ ಕಳಿಸಿದ್ರು. ಶ್ರಾವಣಿನೇ ಪೂಜೆ ಮಾಡ್ಯಾವಡಿ. ಸಿಂಪಲ್ಲಾಗಿ. ಇವತ್ತು ರಾಯರ ಪೂಜೆ ಮಾಡಲಿಲ್ಲ. ರಾಯರು ಎಷ್ಟು ಯಾಕೆ ಕಷ್ಟ ಕೊಡ್ತಾನಂತ ಗೊತ್ತಿಲ್ಲ. ರಾಯರ ಪೂಜೆ ಮಾಡಂತೇನ್ರಿ ಮಾಡಿಲ್ಲ ನೋಡ್ರಿ ಆಕಿ. ಹಾಂ ಬೀರಪ್ಪಂತೆ ಹೋಗಿ ಬಂದ್ಯಾ? ಏನು ಮಾಡ್ತಾರೆ ಮಾಡಲ್ಲಕ್ರಿ. ಬರ್ರಿ ಇದಿಟ್ಟು ಹೊಲಿತೀನಿ. ಅವ್ರು ಆಟ ಆಡಕತ್ತಾರೆ, ಆಡಲಕ್ಕ ಮನಸ್ಸೇ ಸರಿ ಇಲ್ಲ. ನಾಳೆಗೆ ಒಂದು ಕಡೆ ಹೋಗ್ಬೇಕಂತ ಮಾಡಿ ಇವತ್ತೇ ಹೋಗ್ಬೇಕಂದೆ. ಎಕ್ಕಡ್ರೆ ಸುಮ್ಮ ಏನಂತಾರಲ್ರಿ ಹಂಗೆ ಬಿಟ್ಟೈತೆ ನೋಡಿ. ನೋಡಿರಿ ಅವೆಲ್ಲ 2 ನೈಟಿ ಹಿಡಿದೆ. ಒಟ್ಟು ಟೋಟಲ್ 4 ನೈಟಿ ಹಿಡ್ಕೊಂಡು ನೋಡಿ. 4 ನೈಟಿಗೆ 140 ರೂಪಾಯಿ ಟೀಚ್ ಮಾಡಿದೆ. ಮತ್ತು ಇವಾಗ ಶ್ರಾವಣಿ ಕುಮಾರ ಊಟ ಮಾಡ್ಯಾರ. ಶ್ರಾವಣ ಮುಕ್ಕೊಂಡಾನ. ಟೈಮ್ ನೋಡಿ 10 ಗಂಟೆ 10 ನಿಮಿಷ ಕಮ್ಮಿ ಐತೆ. ನಾವು ಶ್ರಾವಣಿ ನಾನು ಮಲ್ಕೋಬೇಕಂದ್ರೆ 10 ಗಂಟೆ ಆಗತ್ತೆ ರೀ. ಇವಾಗ ಒಂದಿಷ್ಟು ನಿಮ್ಮ ಕ್ವಶನ್ಗಳಿದ್ದು ರೀ.
ಕಮೆಂಟ್ ಮೂಲಕ ತಿಳಿಸಿದ್ದೆ. ಅದಕ್ಕೆ ಹೇಳಿದ್ರಾತಂತ ಕಮೆಂಟ್, ಯಾಕಂದ್ರೆ ಭಾಳ ಮಂದಿ ಕಮೆಂಟ್ ಚಂದ ಹಾಕಿರಿ. ಇವತ್ತಿಂದು 116 ವಿಡಿಯೋ ಓಡೈತೆ. ತುಂಬಾ ಖುಷಿ ಆಯಿತು. ಬರೀ ಅಲ್ಲಮ್ಮ ಅಂತೇಳಿ ಒಬ್ಬರು ಶಿಷ್ಯ ಕಮೆಂಟ್ ಹಾಕಿರಿ. ಎಸ್ ಸಿಸ್ 100 ಅಲ್ಲ 200 ಕರೆಕ್ಟ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಬ್ಬರು ಸಿಸ್ಟರ್ ತಪ್ಪಾಗಿ ಅನ್ಕೋಬೇಡ್ರಿ, ಅನ್ನ ಇಲ್ಲ ಕೊಳ್ಳಾಗ ಮಾಂಗಲ್ಯ ಸರ ಇದೆ, ಅದಕ್ಕಾಗಿ ಹೇಳಿದೆ ಸಾರಿ ಅಂತ ಕಮೆಂಟ್ ಮಾಡಿರಿ. ಇಲ್ಲ, ನಿಮ್ಮ ಕ್ವಶನ್ನ ಕರೆಕ್ಟ್ ಕೇಳಿರಿ. ಮಾಂಗಲ್ಯ ಸರ ಇದೆ ಕರೆ, ಆದ್ರೆ ಇವು ಡಿಸ್ಕೋಮಣಿ ನೋಡಿ, ತಾಳಿಲ್ಲ ಡಿಸ್ಕೋಮಣಿ ಇವು, ಅದನ್ನು ಹಾಕ್ಕೊಂಡಿನ್ರಿ. ಈಗ ನೋಡ್ತಿಲ್ಲ ಈಗಿನ ಜಗತ್ತು ಹೆಂಗಿದೆ ಅಂದ್ರೆ ನಮ್ಮ ಸೇಫ್ಟಿನ ಇರ್ಬೇಕು ನೋಡಿ. ಈಗಿನ ಜಗತ್ತಿನಾಗ ಜೀವನ ಒಬ್ಬ ಹೆಣ್ಮಗು ಜೀವನ ಮಾಡೋದು ಅಷ್ಟಿಷ್ಟು ಕಷ್ಟ ಅಲ್ರಿ, ಭಾಳ ಕಷ್ಟ ಐತ್ರಿ ಈಗಿನ ವಾತಾವರಣಕ್ಕೆ. ಹಿಂದಕ್ಕೆಲ್ಲ ವಾತಾವರಣಕ್ಕೆ ಹೆಂಗೆ ಮಾಡ್ಯಾರೋ ಗೊತ್ತಿಲ್ಲ. ಆದರೂ ಇನ್ನು ಹೆಣ್ಮಕ್ಳು ಹಿಂಸೆ, ಎಲ್ಲೋದ್ರೂ ಹಿಂಸೆ, ಹೆಣ್ಮಕ್ಳು ಹಿಂಸೆ ತಪ್ಪು ಮಾತ್ರ. ಎಷ್ಟು ಕಾಲ ಬದಲಾಗೈತೆ ಅಂತಾರೆ, ಹೆಣ್ಮಕ್ಳು ಹಿಂಸೆ ಕೊಡ್ರೆ ಮಾತ್ರ ಬದಲಾಗಿಲ್ಲ ರೀ. ಅದೊಂದು 100% ಸತ್ಯ. ಮಕ್ಕಳು ತುಂಬ ಮುದ್ದಾಗಿದ್ದಾರೆ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಅವರು ಇದ್ರ ಖುಷಿ ಆಯಿತು ಸಿಸ್ಟರ್, ಗೊತ್ತಾಯಿತು ನೀವು ಶಿವಲೀಲಾ ಸಿಸ್ಟರ್ ಅನ್ನೋದು. 5ನೇ ಲೈಕ್ ಡನ್ ಅಂತ ಕಮೆಂಟ್ ಮಾಡಿ ಶಾಂತ ಸಿಸ್ಟರ್, ಥ್ಯಾಂಕ್ ಯು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಸಾವಿತ್ರಿ, ಹೀಗೆ ಮುಂದೆ ಸಾಗ್ತಾ ಇರು. ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಸಾವಿತ್ರಿ, ಹೀಗೆ ಸಾಗ್ತಾ ಇರು. ನಿನ್ನ ಹಿಂದೆ ಜನಬಲ ಇದೆ, ಆ ದೇವರಿದ್ದಾನೆ. ಇವೆರಡು ಮಾತ್ರ ಇದೆ ಅಕ್ಕ. ವಿಜ್ಜು ಅಕ್ಕ ಕಮೆಂಟ್ ಹಾಕಿದ್ದು. ಜನಬಲನೂ ಇದೆ, ದೇವರು ಇದ್ದಾನೆ ಅಂದಲೇ ನಾನು ಜೀವನ ಮಾಡಾಕತ್ತಿದ್ದು ಆಗೈತೆ. ಗಿರಿಜಾ ಸಿಸ್ಟರು, ಗಿರಿಜಾ ಹಾಯ್ ಶ್ರಾವಣಿ, ಹಾಯ್ ಶ್ರಾವಣ. ರಾಯರು ದೇವರು ಒಳ್ಳೆಯದು ಮಾಡಲಿ ಅಂತ ಕಮೆಂಟ್ ಮಾಡಿ. ಇವತ್ತು ರಾಯರು ವಾರಲ್ರಿ, ರಾಯರು ಒಳ್ಳೇದು ಮಾಡಂತ. ನಿಜವಾಗ್ಲೂ ನಾನು ಇವತ್ತು ರಾಯರ ಪೂಜೆ ಶ್ರಾವಣಿನೇ ಮಾಡ್ಯಾಳ. ಶಾಂತಾ ಸಿಸ್ಟರ್ ತುಂಬ ಒಳ್ಳೆಯ ವಿಡಿಯೋ ಸಿಸ್ಟರ್ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸಿಸ್ಟರ್. ಮತ್ತು ಇವರು ಉಷಾ ಸಿಸ್ಟರ್ ಕಮೆಂಟ್ ಮಾಡ್ರ. ಇದು ಕೆಟ್ಟದ್ದು ಮಾತಾಡಿ ಇನ್ನೊಬ್ಬರಿಗೆ ನೋವು ಮಾಡೋದು ಎಷ್ಟು ಸುಲಭ, ಆದರೆ ಅದರ ಕರ್ಮ ಅವರು ಅನುಭವಿಸುತ್ತಾರೆ ಅಕ್ಕ. ನಾವು ನಡೆಯೋ ದಾರಿ ನಿಯತ್ತು ಇದ್ರೆ ಯಾರಿಗೂ ಭಯ ಪಡಬೇಡಿ, ನೀವು ಖುಷಿಯಾಗಿರಿ ಅಷ್ಟೇ. ಕೆಟ್ಟದ್ದು ಮಾತಾಡಿ ಇನ್ನೊಬ್ಬರಿಗೆ ನೋವು ಮಾಡೋದು ಎಷ್ಟು ಸುಲಭ, ಆದರೆ ಅದರ ಕರ್ಮ ಅವರು ಅನುಭವಿಸುತ್ತಾರೆ ಅಕ್ಕ. ನಾವು ನಡೆಯೋ ದಾರಿ ನಿಯತ್ತು ಇದ್ದರೆ ಯಾರಿಗೂ ಭಯ ಪಡೆಯೋಬೇಡ, ನೀವು ಖುಷಿಯಾಗಿರಿ ಅಷ್ಟೇ ಅಂತ ಕಮೆಂಟ್ ಮಾಡಿರಿ. ನೋಡಿರಿ, ನಾವು ಖುಷಿಯಾಗಿರಲಿ, ನೀವೆಲ್ಲೋ ನಾವೆಲ್ಲೋ. ಹುಷಾರ್ ಸಿಸ್ಟರು, ಥ್ಯಾಂಕ್ ಯು ಸೋ ಮಚ್ ರೀ. ನಾನು ಖುಷಿಯಾಗಿರೋಕನ್ನೇ ಇಷ್ಟಪಡ್ತೀನಿ. ನೋಡ್ರಿ, ನಾನು ಇಷ್ಟೇ ಅಲ್ಲಿ ಕುಗ್ಗಿದ್ದಿಲ್ಲ, ಈ ಸಲ ಮಾತ್ರ ಭಾಳ ಕುಗ್ಗಿನ್ರಿ. ಇನ್ನೂ ಮನಸ್ಥಿತಿನೂ ಸರಿ ಇಲ್ಲ, ನಿಜ ಹೇಳ್ಬೇಕು, ಇನ್ನೂ ಮನಸ್ಥಿತಿ ಸರಿ ಇಲ್ಲ. ನಾನು ನಾಳೆ ಒಂದು ಕಡೆ ಹೋಗ್ಬೇಕಂತೇಳಿ ಮಾಡೀನಿ. ನಾಳೆಗಾರ ಹೋಗ್ತೀನಿ, ನಾಳೆಗಾರ ಹೋಗ್ತೀನಿ, ಎಲ್ಲಾರ ದೇವಸ್ಥಾನಕ್ಕೆ ಹೋಗ್ತೀನಿ ರೀ. ನಮ್ಮ ಮನೆ ದೇವರಿಗೆ ಹೋಗೋದು. ಭಾಳ ಮನಸ್ಸಿಗೆ ನೋವು ಅಂದ್ರೆ ನೋವಾಗೈತೆ ನೋಡಿ. ಎಲ್ಲ ಹಿಂಗೆ ಯಾರೇ ಇಲ್ರಿ, ಇವಾಗ ಕಟ್ಕೊಂಡು ಗಂಡನ ಒಂದು ನಮ್ಮ ಮ್ಯಾಗ ಕೈ ಮಾಡಿದ್ನಂದ್ರೆ ಗಂಡಂಗೆ ಶಡು ಸಿಟ್ಟು ಮಾಡ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕಟ್ಕೊಂಡು ಗಂಡನ ಕೈಗನ್ನ ಈ ಕಾಲದಾಗ ಯಾರು ಹೊಡ್ಸೋಲ್ಲ. ಒಂದೇಟ ಹೊಡೆಸುವಂದ್ರೆ ಇರೋದು ಡೈವರ್ಸ್ ಕೊಡ್ತಾರ. ಅಂತಂದ್ರೆ 2 ಮಕ್ಕಳು ಕರ್ಕೊಂಡು ಗಂಡೆಲ್ಲ ಜೀವನ ಮಾಡ್ತೀವಿ. ಇನ್ನೊಬ್ಬ ಗಂಡ್ಸ್ ನನ್ನ ಮ್ಯಾಗ ಕೈ ಮಾಡ್ತಾನಂದ್ರೆ ನನಗೆ ಎಷ್ಟು ಹೊಟ್ಟೆ ಉರಿತೈತಿ ಹೇಳ್ರಿ. ಇದು ನಂದು ಹೊಟ್ಟೆ ಉರಿ 100% ನಿಜ ಸುಳ್ಳ ಹೇಳ್ರಿ. ಇನ್ನೊಬ್ರು ಯಾವೋ ಏನೋ ಬಂದು ನನ್ನ ಮ್ಯಾಗ ಕೈ ಮಾಡಿದ್ರೆ ಹೆಂಗಾಗತ್ತೇಳಿ. ಅದು ಹೊರನವ್ರಲ್ಲ, ಮನೆಯವ್ರೇ ಮಾಡಿದಾಗ ಭಾಳ ಮನಸ್ಸಿಗೆ ಕೆಟ್ಟಾಗತ್ತಿಲ್ರಿ. ಅದು ಅಲ್ಕಾಟ್ ಬೇಯ್ದು ಕೈ ಮಾಡೋದು, ಇಲ್ಲ ಸಲ್ಲದ ಐಕಿ ಯಾರಿಗೆ ಅಪ್ಪನೆಲ್ಲ ಐಕಿ ಬಗ್ಗಿಸ್ಬೇಕು, ಇಲ್ಲ ಸಲ್ಲ ಸುಳ್ಳು ಹೇಳೋದು. ಇನ್ನೂ ಮನಸ್ಸಿಗೆ ನಿಜವಾಗಿ ಹೇಳ್ಬೇಕಂದ್ರೆ ಇನ್ನೂ ನನಗೆ ಆ ಮೂಮೆಂಟ್ಗಿಂತ ಹೊರಗೆ ಬರೋದು ಆಗಬಂದು. ಖಂಡಿತ ನಾನು ಅಳಬಾರ್ದು, ಎಲ್ಲರೂ ಅಳಬೇಡ್ರಿ ಅಂತೇಳಿ ಅಷ್ಟೇ ನಾನು ಅಳು ಕಂಟ್ರೋಲ್ ಮಾಡ್ಕೊತೀನಿ. ಒಂದು ಹೆಣ್ಣಿಗೆ ನೋಡ್ರಿ, ಬೇಕಾದ್ರೆ ನೀನು ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಕತ್ತಿರ್ತೀರಿ, ನೀವು ಪ್ರತಿಯೊಬ್ಬರು ವಿಚಾರ ಮಾಡಿರಿ. ಅದೇ ಯಾರೇ ಇಲ್ರಿ, ಗಂಡು ಹೊಡೆದ್ರೇ ಸಹಿಸ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಹೆಣ್ಣಿಗೂ ಏನು ಅನ್ಸುತ್ತಂದ್ರೆ ಸಿಟ್ಟು ಶೌರ್ಯ ಮಾಡಿ ಮಾತು ಬಿಡ್ತೀವಿ. ಎಷ್ಟೋ ಮಂದಿ ಒಂದೇ ಏಟು ಹೊಡೆದ್ರನ ಡೈವರ್ಸ್ ಆಗಿರ್ತಾವೆ.
ಇಂಥದ್ರಾಗ ನಾನು 2 ಮಕ್ಕಳು ತೊಗೊಂಡು ನನ್ನ ಪಾಡಿನ ಜೀವನ ಮಾಡಾಕತ್ತೀನಿ. ನನ್ನ ಮ್ಯಾಗ ಕೈ ಮಾಡಿ ಇಲ್ಲ ಸಲ್ಲದ ಅಪರಾಧ ವರಿಸಿ ಇಲ್ಲ ಸಲ್ಲ ಮಾತಾಡ್ತಾರಲ್ಲ, ಅದು ಎಷ್ಟರ ಮಟ್ಟಿನ ನ್ಯಾಯ? ನನ್ನ ದುಃಖ ಕರೆಯಲ್ರಿ. ನನ್ನ ದುಃಖಕ್ಕೆ ನನ್ನ ಕಣ್ಣೀರಿಗೆ ಭಾಳ ಪ್ರತಿಫಲ ದೇವ್ರು ಕಾಣಿಸೇ ಬಿಟ್ಟಾನ್ರಿ. ನಾವು ಚಂಜಮೂರ ಕಾಣಿಸ್ಯಾನ, ಆದ್ರೆ ಇನ್ನೂ ಕಾಣಿಸ್ಬೇಕು ರೀ. ಇನ್ನೂ ನನ್ನ ಮನುಷ್ಯ ನೆಮ್ಮದಿಯಾಗಿಲ್ಲ. ಯಾರು ನನ್ನ ಕೈ ಮಾಡಿಲ್ಲ ಅವ್ರಿಗೆ ಆಗ್ಬೇಕು, ಅಷ್ಟೇ ನನಗೆ ಖುಷಿ ಆಗುತ್ತೆ ನೋಡಿ. ಅಂತ ನನಗೆ ಖುಷಿ ಆಗಲ್ಲ. ನಿಮಗೆ ಯಾರು ಏನು ಅಂದರೂ ತಲೆ ಕೆಡಿಸ್ಕೋಬೇಡಿ ಅಕ್ಕ, ಮುಂದೆ ಒಂದು ದಿನ ಒಳ್ಳೆಯದು ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ ಅಂತ ಕಮೆಂಟ್ ಮಾಡಿ. ನನಗೆ ಯಾರು ಏನಂದ್ರೆ ತಲೆ ಕೆಡಿಸೋನಲ್ಲ. ಕೈ ಮಾಡೋಕ್ಕನ ಇಷ್ಟು ಕೋಪ ಮತ್ತು ಇಲ್ಲಿ ಅಲ್ಕಟ್ ಮಾತಾಡಲ್ಲ, ಅದು ಒಂದು ಸೆಟ್ ನೋಡಿ, ಮತ್ತೇನಿಲ್ಲ. ನಿಮಗೆ ಎಷ್ಟು ನೋವು ಆಗಿದೆ ಅನ್ನೋದು ಗೊತ್ತು ಆಗುತ್ತೆ ಅಕ್ಕ, ನಮಗೆ ಪಾಪ ಅನಿಸುತ್ತೆ. ಅಷ್ಟು ಕೈ ನಿಜ. ನನ್ನ ನೋವು ಎಲ್ಲರಿಗೂ ಗೊತ್ತಾಗಿತ್ತು, ಪ್ರತಿಯೊಬ್ಬರ ನೋವು ಗೊತ್ತಾಗಿತ್ತು. ನನ್ನ ನೋವು ಗೊತ್ತಾದರೆ ನೀವೆಲ್ಲರೂ ಎಷ್ಟು ಚೆನ್ನಾಗಿ ಕಮೆಂಟ್ ಹಾಕ್ತೀರಿ, ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಇದು ಅಶ್ವಿನಿ ಸಿಸ್ಟರು. ನಮಗೆ ಯಾರು ಏನೋ ಅಂದರು ತಲೆ ಕೆಡಿಸೋಬೇಡಿ ಅನ್ನೋರು ಅಶ್ವಿನಿ ಸಿಸ್ಟರ್ 2 ಕಮೆಂಟ್ ಓದಿದ್ದೀನಿ ಈಗ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಸಿಸ್ಟರ್. ಒಂದು ಹೆಣ್ಣಿನ ಒಂದು ಹೆಣ್ಣಿಗೆ ಅರ್ಥ ಆಗುತ್ತೆ ಅಂತಾರಲ್ಲ, ಇದು ನೋಡು ಕೇಳಿದ್ದೆ ನೋಡಿ. ನಾನು ವಿಜ್ಜೋಕ್ಕ ಇನ್ನೊಂದು ಕಮೆಂಟ್ ಹಾಕಿಲ್ಲ. ಹೌದು, ವಟ ಹೋದ್ರವ್ರ ಹತ್ರ ಯಾವುದೇ ಕಪಟ ಇರಲ್ಲ, ಚೂಟಿ ಹಿಡಿದು ಮಾತಾಡ್ತಾರಲ್ಲ ಅವರು ತುಂಬಾ ಡೇಂಜರ್ ಅಂತ ಕಮೆಂಟ್ ಮಾಡಿ. ನಾಯಿ ಬೊಗಳಿದರೆ ದೇವರ ಲೋಕ ಹಾಳಾಗುವುದಿಲ್ಲ, ಹಾಗೆ ಈಯಾಸಿ ಮಾತಾಡೋರು ಹೋಗುತ್ತಾರೆ ಅಂತ ಕಮೆಂಟ್ ಮಾಡಿರಿ ಶಾಂತ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಾಯಿ ಬೊಗಳು ದೇವ್ರ ಲೋಕ ಹಾಳಾಗಲ್ಲ, ಆದ್ರೆ ಮನ್ಸಿಗೆ ನೋವಾಗುತ್ತಲ್ರಿ. ಆ ನೋವಿನಿಂದ ಹೊರ ಬರ್ಬೇಕು, ಇನ್ನೂ 1 ವಾರ ಹೋಗುತ್ತೆ ಅಂತ. ಮತ್ತು ಅದು ಬಟ್ಟೆ ಮಾರೋದು ವ್ಯಾಪಾರ, ಇದು ಟೈಲರಿಂಗು ನಮ್ಮ ವೃತ್ತಿ ಕೆಲಸ. ಇದನ್ನು ನಂಬಿದವರೆಂದೂ ಲಾಸ್ ಆಗೋದಿಲ್ಲ. 100ಕ್ಕೆ 100 ನಿಜ ರೀ. ಅದು ಒಂದು ವ್ಯಾಪಾರನ, ಇದು ಒಂದು ವ್ಯಾಪಾರನ. ಇದು ಒಂದು ವ್ಯಾಪಾರ ಹೆಂಗಂದ್ರೆ, ಇದು ಬಟ್ಟೆ ಸ್ಟಿಚ್ ಮಾಡಿ ಅಮೌಂಟ್ ದುಡಿತೀವಿ, ಅದು ವ್ಯಾಪಾರ ಮಾಡಿ ಲಾಭ ತಕ್ಕೋತೀವಿ. ಅದರ ಇದು ಲಕ್ಷ್ಮಿ ರೀ. ವೃತ್ತಿ ಅನ್ನೋಕ್ಕಿಂತ ನಮ್ಮ ಪಾಲಿನ ಲಕ್ಷ್ಮಿ, ಆಕಿನೂ ಲಕ್ಷ್ಮಿನೇ ಈಕಿನ ಲಕ್ಷ್ಮಿನೇ, 2 ಒಂದೇ ರೀತಿ ಅಂತ ನಾನು ಅನ್ಕೋತೀನಿ. ವೃತ್ತಿ ಅಂತಾರ ಆಯಿತು. ಅದು ನನ್ನ ಬಟ್ಟೆ ವ್ಯಾಪಾರ ಅಂದ್ರೆ ಅದು ನಮ್ಮ ವೃತ್ತಿನೇ ರೀ, ನಮ್ಮ ಕೆಲಸ ಅಲ್ಲ. ಅದು ಒಂದು ಕೆಲಸನೇ, ಇದು ಒಂದು ಕೆಲಸನೇ, ಎಲ್ಲನೂ 2 ಸೇಮ್ ಅಂತ ಅನ್ಕೋತೀನಿ. ಅಶ್ವಿನಿ ಸಿಸ್ಟರ್ ಯಾರು ಅನ್ನೋರು ಎಲ್ಲ ಅನ್ನ ಹಾಕಲ್ಲ ಅಕ್ಕ, ನೀವು ಸ್ವಂತ ದುಡಿದು ತಿಂದರ ಅದಕ್ಕೆ ತಲೆ ಕೆಡಿಸ್ಕೋಬೇಡಿ. ಕರ್ಮ ಯಾರಿಗೂ ಬಿಡುವುದಿಲ್ಲ ಅದಕ್ಕೆ ನನಗೆ ಅರ್ಥ ಆಯಿತು, ಭಾಳ ಕಷ್ಟ ಆಯಿತು ಅಕ್ಕ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್. ಸ್ಕೂಲ್ ಇಲ್ಲ ಅಕ್ಕ, ಶಾಲೆ ಅಂತ ಕಮೆಂಟ್ ಮಾಡಿರಿ. ಸ್ಕೂಲ್ ಸೂಟಿ ಕೊಟ್ಟೈತ್ರಿ. ಇದಕ್ಕೆ ಟ್ಯೂಷನ್ಗೆ ಹಾಕಿ ಶ್ರಾವಣಿನ. ಇದು ಪದ್ಮಾವತಿ ಸಿಸ್ಟರು. ತಲೆ ಕೆಡಿಸ್ಕೋಬೇಡಿ, ನೀವು ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ, ನೀವೊಬ್ಬರೇ ಅಲ್ಲ ಎಲ್ಲರೂ ಯೂಟ್ಯೂಬ್ ಮಾಡ್ತಾರೆ. ದುಡ್ಡು ಬಂದು ಲೈಫ್ ಹೆಲ್ಪ್ ಆಗುತ್ತೆ ಅಂತ ಸುಮ್ಮನೆ ಕೆಟ್ಟ ಕಮೆಂಟ್ ತಲೆ ಕೆಡಿಸ್ಕೋಬೇಡಿ. ಅವರದು ಯಾರು ಬಂದು ನಿಮ್ಮ ಕಷ್ಟಕ್ಕೆ ಆಗುವುದಿಲ್ಲ, ನಿಮ್ಮ ಲೈಫ್ ನಿಮ್ಮದು ಇಷ್ಟ ಅಂತ ಕಮೆಂಟ್ ಮಾಡಿರಿ. ಯಾರು ಕೆಟ್ಟ ಕಮೆಂಟ್ ಹಾಕಿಲ್ರಿ. ಕರೆಕ್ಟ್ ಹೇಳ್ಬೇಕಂದ್ರೆ, ನಿಜ ಹೇಳ್ಬೇಕಂದ್ರೆ ನನ್ನ 3 ವರ್ಷ ಯೂಟ್ಯೂಬ್ ಜರ್ನಿ ಒಳಗೆ ಒಂದೊಂದು ಕೆಟ್ಟ ಕಮೆಂಟ್ ಬಂದಿಲ್ಲ ಸಿಸ್ಟರ್. ಇದು ಇದೊಂದು ಸ್ವಲ್ಪ ಪ್ರಾಬ್ಲಮ್ ಒಳಗೆ ಸಮಸ್ಯೆ ಆಗೈತಿ. ಆ ಸಮಸ್ಯೆ ಎಲ್ಲ ಬಗೆಹರಿದು ಐತಿ. ನಾನು ಎಲ್ಲಿ ಹೇಳ್ಬೇಕು ಕೇಳೀನಿ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೂ ಇದು ನಿರ್ಧಾರ ಆಗಿತ್ತು. ಒಂದೇ ಒಂದು ಕಾರಣಕ್ಕೆ ಇರೋ ಸಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟಿನಿ. ಇನ್ನೊಮ್ಮೆ ನನ್ನ ಮ್ಯಾಗ ಹಿಂಸೆ ಮಾಡೋದು, ಕೈ ಮಾಡೋದು, ಅನ್ನೋದು ಆಡೋದು ಮಾಡಿದ್ರಂದ್ರೆ ಖಂಡಿತ ನಿಮ್ಮ ಹೇಳಕತ್ತೀನಿ, ಕಂಪ್ಲೇಂಟ್ ಮಾಡೋ ಮಾತ್ರ ಕರೆಕ್ಟ್ ನೋಡಿ. ನಾನು ಬಿಡೋದಿಲ್ಲ ರೀ. ನನಗೆ ಭಾಳ ಮನಸ್ಸಿಗೆ ಈ ಸಲ ಎಷ್ಟು ನೋವಾಗೈತಿ, ಎಷ್ಟು ಕುಗ್ಗೀನಿ. ನನಗೇನು ಬೇಡ, ನನಗೆ 2 ಮಕ್ಕಳು ನಾವು ಬೇಕಂದ್ರೆ ಸಾಕು. ಊರಾಗ ಜನ ಆದ ಸ್ನೇಹಿತರೆ, ನಮಗೈನ ಊರಿನವ್ರು ಆಗ್ತಾರೆ, ಮನೆಯವ್ರು ಎಂದೂ ಆಗಲ್ರಿ. ತಲೆ ಕೆಡಿಸ್ಕೋಬಾರ್ದು ನಾವು. ಆದ್ರೆ ನಾ ಹೇಳ್ತೀನಿ ನಿಮಗೆ, ನನ್ನ ಎಷ್ಟು ತಲೆ ಕೆಡಿಸ್ಕೊತೀನಿ ಅಂದ್ರೆ, ನಾ ಏನಲ್ರಿ, ಮನಸ್ಸಿಗೆ ಒಂದು ಹೆಣ್ಣಿಗೆ ಒಂದು ಗಂಡ್ಸು ಕೈ ಮಾಡ್ತಾನಂದ್ರೆ ಅದು ಗಂಡಸೇ ಅಲ್ಲ. ಅದು ನನ್ನ ಚಪ್ಪಲ್ಗೂ ಸಮ ಇಲ್ಲ. ನನ್ನ ಮ್ಯಾಗ ಕೈ ಮಾಡಿದ್ರೆ ನನ್ನ ಚಪ್ಪಲ್ಗೂ ಸಮ ಇಲ್ಲ. ನಾನು ಅಷ್ಟು ಹೇಳಕ್ಕೆ ನಾನು ಅಟ್ಟು ಹಿಡಿತೈತೆ. ನನಗೇನು ಮಾತಾಡ್ರಲ್ಲ, ನನ್ನ ಚಪ್ಪಲ್ ಮಾತಾಡ್ರೆ ನನ್ನ ಚಪ್ಪಲ್ ಕೊಡ್ದಾರ ಅಂತೇಳಿ ನನ್ನ ಚಪ್ಪಲ್ ನಾನು ಹಾಕ್ಕೊಂಡು ಕಾಲಾಗ ಚಪ್ಪಲ್ ಏನ ಅದು ಬಿಟ್ಬಿಟ್ಟೇನಿ ರೀ. ಈ ವಿಡಿಯೋಲಿ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.